ಸೊ ಎಷ್ಟೊಂದು ಮಿತ್ಸ್ ಇದೆ. ಓಕೆ, ನಾನು ಎಂಬ್ರಿಯೋ ಭ್ರೂಣನ ವಾಪಸ್ ಹಾಕ್ಸ್ಕೊಂಡಿದ್ದೀನಿ IVF ಅಲ್ಲಿ, ಸಕ್ಸಸ್ ಇನ್ಕ್ರೀಸ್ ಮಾಡೋದಕ್ಕೆ ಎಲ್ಲರೂ ಹೇಳ್ತಾರೆ ಇದು ಮಾಡಿ, ಅದು ಮಾಡಿ, ಇದು ಮಾಡಬೇಡಿ ಅಂತ. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್, ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಹೇಗಿರಬೇಕು, ಅದರಿಂದ ಇರೋ ಸೈನ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ನಾವದು ಏನೋ ಒಂದು ಬಾಲ್ ಥರ ಇರುತ್ತೆ, ಅದ್ರ ಒಳಗೆ ಹಾಕಿ ಹೋಲ್ ಇರುತ್ತೆ, ಅದರಲ್ಲಿ ಎಲ್ಲ ಆಚೆ ಬಂದ್ಬಿಡುತ್ತೆ. ಆ ಥರ ಅಲ್ಲ. ಎಂಬ್ರಿಯೋ ಟ್ರಾನ್ಸ್ಫರ್ ಬೇಸಿಕಲಿ 2 ಸ್ಲೈಸ್ ಬ್ರೆಡ್ ಮತ್ತು ಜಾಮ್ ಇರುತ್ತೆ ಅಂದ್ಕೊಳ್ಳಿ. ಅದನ್ನು ನಾವು ಹೋಗಿ ಎಂಬ್ರಿಯೋಸ್ನ ಆ ಜಾಮಲ್ಲಿ ಕುಡಿಸ್ತೀವಿ. ಸೊ ಅದನ್ನು ಹೇಗೆ ತಿರುಗಿಸಿದ್ರೂ ಆ ಎಂಬ್ರಿಯೋಸ್ ಬೀಳಲ್ಲ. ಸೊ ಯೂಶಲಿ ಆ ಥರ ನಾವು ಅಂದ್ಕೊಬೋದು. ಸೊ ಒಂದು ಸಾರಿ ಹಾಕಿದ್ರೆ ಏನೋ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ನಿಮ್ಮದು ಎಂಬ್ರಿಯೋಸು ಬೀಳೋದಿಲ್ಲ. ಎಲ್ಲರೂ ಸಪೋಸಿಂಗ್ IVF ಸಕ್ಸಸ್ ಆದರೆ ಓಕೆ, ಎಲ್ಲ ಸರಿಗೆ ಮಾಡಿದೆ ಅಂದ್ಕೊತಾರೆ. ಆದರೆ IVF ಫೇಲ್ ಆದರೆ ಎಲ್ಲರೂ ಫಸ್ಟ್ ಕೇಳೋ ಕ್ವೆಶ್ಚನ್, ಡಾಕ್ಟರ್ ನಾನೇನೋ ಮಾಡಿದೆ ಅದಕ್ಕೆ ಅದು ಫೇಲ್ ಆಯಿತಾ, ನಾನು ಅವತ್ತು ಎಲ್ಲೋ ಬಗ್ಬಿಟ್ಟೆ ಸಡನ್ನಾಗಿ ಗೊತ್ತಾಗಲಿಲ್ಲ, ಅದರಿಂದ ಎಂಬ್ರಿಯೋಸ್ ಫೇಲ್ ಆಯಿತಾ? ವೆಲ್, ನೀವು ಜ್ಞಾಪಕ ಇಟ್ಕೊಳ್ಳಿ, ನೀವು ಏನೇ ಮಾಡಿದ್ರಿಂದ ಅದು IVF ಫೇಲ್ ಆಗೋದಿಲ್ಲ. ಒಂದೊಂದು ಸಾರಿ ಎಂಬ್ರಿಯೋಸೇ ಪುವರ್ ಇರ್ಬೋದು, ಇಲ್ಲ ನಿಮ್ಮ ಲೈನಿಂಗ್ ಚೆನ್ನಾಗಿರೋಲ್ಲ, ಇಲ್ಲಾಂದರೆ ಬೇರೆ ರೀಸನ್ಸ್ ಬಗ್ಗೆ ಯೋಚಿಸಬೇಕು. ಯಾವಾಗಲೂ ನೀವು ಮಾಡಿದ್ರಿಂದ ಅದು ಫೇಲ್ ಆಯಿತು ಅಂತ ಅಳ್ಕೊಳ್ಳೋಕ್ಕಾಗಲ್ಲ. ಒಂದೊಂದು ಸಾರಿ ಮೆಡಿಕೇಷನ್ಸ್ ಮಾತ್ರ ಯಾವುದು ನಿಮ್ಮ ಡಾಕ್ಟರ್ ಹೇಳಿದಾರೋ ಅದನ್ನು ಕರೆಕ್ಟ್ ಟೈಮ್ಗೆ ತೊಗೊಬೇಕು. ಸೊ ನಿಮ್ಮ ಕಡೆಯಿಂದ ಮಾಡ್ಬೋದು ಅಂದರೆ ಮೆಡಿಕೇಷನ್ಸ್ನೆಲ್ಲ ಕರೆಕ್ಟ್ ಟೈಮ್ಗೆ ತೊಗೊಬೇಕು. ಒಬ್ಬೊಬ್ರು ಹೇಳ್ತಾರೆ ಫುಲ್ಲು ಮಲ್ಕೊಂಡೇ ಇರಿ ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಎದ್ದೇಳಲೇಬೇಡಿ ಅಂತ. ಅದರಿಂದ ಏನು ಸೈನ್ಸ್ ಇಲ್ಲ. ಇನ್ಫ್ಯಾಕ್ಟ್ 15 ದಿವಸ ಫುಲ್ ಮಲ್ಕೊಂಡಿದ್ರೆ ತಲೆ ಕೆಟ್ಟೋಗುತ್ತೆ. ಬರೀ ಅದ್ರ ಬಗ್ಗೆನೇ ಯೋಚಿಸಿ ನಿಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ ಇನ್ಫ್ಯಾಕ್ಟ್ ಫೇಲಿಯರ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ, 3ನೇ ಕ್ವೆಶ್ಚನ್, ಡಾಕ್ಟರ್ ನಾನು ಏನೇನು ತಿನ್ಬೋದು ಅಂತ. ಹೆಲ್ದಿಯಾಗಿ ತಿನ್ನಬೇಕು, ಅಡಿಕ್ವೇಟ್ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು. ಸೊ ಇದು ತಿನ್ನೋದ್ರಿಂದ, ಅದು ತಿಂದೇ ಇರೋದ್ರಿಂದ ಪ್ರೆಗ್ನೆನ್ಸಿ ಫೇಲ್ ಆಗೋದಿಲ್ಲ. 4th ಕ್ವೆಶ್ಚನ್ ಬರೋದು, ಡಾಕ್ಟರ್ ಓಡಾಡ್ತಾ ಇದ್ದೆ, ನಾನು ಬಸ್ಸಲ್ಲಿ ಹೋಗಿದ್ದೆ, ಇಲ್ಲ ನಾನು ಕೆಲಸ ಮಾಡ್ತಾ ಇದ್ದೆ, ಅದರಿಂದ ಫೇಲ್ ಆಯ್ತವೆ. ನೀವು ಕೆಲಸ ಮಾಡೋದ್ರಿಂದ ಡೆಸ್ಕ್ ಜಾಬ್ ಇದ್ದರೆ ಆರಾಮಾಗಿ ನಿಮ್ಮ ಕೆಲಸ ಕಂಟಿನ್ಯೂ ಮಾಡ್ಬೋದು. ಅದರಿಂದ ಎಲ್ಲ ಆಫ್ ತೊಗೊಳ್ಳೋದೇನು ಬೇಕಾಗಿಲ್ಲ. ಸಪೋಸಿಂಗ್ ಫಿಸಿಕಲಿ ತುಂಬ ಸ್ಟ್ರೇನಿಯಸ್ ಇದ್ದರೆ ಅಥವಾ ನಿಮ್ಮದು ವರ್ಕಲ್ಲಿ ಭಾರ ಎತ್ತೋದು ಅದೆಲ್ಲ ರೆಗ್ಯುಲರ್ ಬೇಸಿಸ್ ಇಲ್ಲ ಕಂಟಿನ್ಯೂ ಸ್ಟ್ಯಾಂಡಿಂಗ್ ಇದ್ದರೆ ಆವಾಗ ಬ್ರೇಕ್ ತೊಗೊಳ್ಳೋದಕ್ಕೆ ಹೇಳ್ತೀವಿ. ಆಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಬೇಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಬಿಡಲ್ಲ, ಗೊತ್ತಾಗ್ಬಿಡುತ್ತಾ ಬೇಗ, ಅದು ತಪ್ಪು. ಅಟ್ಲೀಸ್ಟ್ 8 to 10 ಡೇಸ್ ಬೇಕು. ಆ ಹಾರ್ಮೋನ್ β-HCG ಹಾರ್ಮೋನ್ ನಾವು ಟೆಸ್ಟ್ ಮಾಡಿ ನಾವು ಪ್ರೆಗ್ನೆನ್ಸಿ ಇದೆಯೋ ಅಲ್ವೋ ಅಂತ ಹೇಳ್ತೀವಿ. ಆ ಹಾರ್ಮೋನ್ ನಿಮ್ಮ ಬ್ಲಡ್ ಅಥವಾ ಯೂರಿನಲ್ಲಿ ಡಿಟೆಕ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಏನಾಗುತ್ತೆ ಅಂದರೆ ಎಂಬ್ರಿಯೋ ಫಾರ್ಮ್ ಆಗುತ್ತೆ, ಎಗ್ಗು ಸ್ಪರ್ಮ್ ಕೂಡುತ್ತೆ, ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಆ ಎಂಬ್ರಿಯೋನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಹೋಗೋ ಯೂಟ್ರಸ್ಗೆ ಕಚ್ಕೊಳ್ಳುತ್ತೆ. ಅದು ಕಚ್ಕೊಂಡ್ಮೇಲೆ ಅದು 2 ಇಂಟರ್ ಟಾಕ್ ಆಗಿ β-HCG ಅನ್ನೋ ಹಾರ್ಮೋನ್ ಮದರ್ದು ಬಾಡಿಲಿ ಬರೋಕ್ಕೆ ಶುರುವಾಗುತ್ತೆ. ಆ ಹಾರ್ಮೋನ್ನ ಮೆಷರ್ ಮಾಡಿ ನಾವು ಪ್ರೆಗ್ನೆನ್ಸಿ ಇದೆಯೋ ಇಲ್ವೋ ಅಂತ ಹೇಳ್ತೀವಿ. ಸೊ ತುಂಬ ಬೇಗ ಮಾಡಿದ್ರೆ ಫಾಲ್ಸ್ ನೆಗೆಟಿವ್ ಚಾನ್ಸಸ್ ಇರಬಹುದು. ಇನ್ನು ಅದು ಜಾಸ್ತಿ ಆಗದಿರಲೇ ನಾವು ಟೆಸ್ಟ್ ಮಾಡಿ ಅನ್ನೆಸೆಸರಿಯಾಗಿ ನಮಗೆ ಬೇಜಾರಾಗುತ್ತೆ. ಸೊ ನಿಮ್ಮ ಡಾಕ್ಟರ್ ಯಾವಾಗ ಹೇಳಿದಾರೋ ಆವಾಗಲೇ ಟೆಸ್ಟ್ ಮಾಡ್ಕೊಳ್ಳೋದು ಬೆಟರ್.